ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ವಿಶೇಷ ಅಂದರೆ ಎಂಡ್ ಆಫ್ ದ IPL ಬರ್ತಿದೆ ಗುರು. ಏನು ಹೇಳೋಣ, 4 ಮ್ಯಾಚೇ ಉಳಿದಿದೆ, ಲಾಸ್ಟ್ 4 ಮ್ಯಾಚ್ ಅಷ್ಟೇ. ಕ್ವಾಲಿಫೈಯರ್ 1, ಎಲಿಮಿನೇಟ್ರು, ಕ್ವಾಲಿಫೈರ್ 2, ಅದಾದಮೇಲೆ ಫೈನಲ್ಸು. ಏನು ಕಣ್ಮುಚ್ಚಿ ತೆಗೆಷ್ಟಲ್ಲೇ IPL ಮುಗ್ದೈತಲ್ಲ ಗುರು. ಸೊ 2 ತಿಂಗಳ ಹಬ್ಬ ಮುಗ್ದೈತು ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಶತಕೋಟಿ ಧನ್ಯವಾದಗಳು. ಆಬ್ವಿಯಸ್ಲಿ 1,000 ಸಬ್ಸ್ಕ್ರೈಬರ್ಸ್ ಆದರು. ಅದಾದಮೇಲೆ ಇವಾಗ 1.2 ಆಗಿದ್ದಾರೆ, 1.2 1.3ವರೆಗೂ ಹೋಗಿದ್ದಾರೆ. ಸೊ ಎಲ್ರಿಗೂ ಶತಕೋಟಿ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಸ್ಟಾರ್ಟ್ ಮಾಡೋದಾದರೆ ಗುರು, ಏನಪ್ಪ 4 ಟೀಮು, KKR, SRH ಮತ್ತು RR, RCB. ಏನು ಸ್ಟ್ರಾಂಗೆಸ್ಟ್ ಟೀಮ್ಗಳು ಗುರು 4. ಅದರಲ್ಲಿ ಎಲ್ಲರೂ ಹೇಳ್ತವ್ರೆ RR ವೀಕ್ ಟೀಮ್ ಅಂತ, ಅಂದರೆ ವೀಕ್ ಥರ ಕಾಣಿಸ್ತಿದೆ ಅಂತ. ಗುರು ಹೇಳ್ತೀನಿ, RR ವೀಕ್ ಅಂತ ಅಂದ್ಕೊಳ್ಳೇಬಾರ್ದು ಗುರು. ಯಾಕಂದರೆ ಬೌಲಿಂಗ್ ಕ್ರೇಜಿ ಆಗಿದೆ. ಯೂಸಿ ಚಾಹಲ್ ಆ್ಯಂಡ್ ಅಶ್ವಿನ್ ಏನಾದರೂ ಫಾರ್ಮ್ಗೆ, ಅಂದರೆ ಚಾಹಲ್ ಸ್ವಲ್ಪ ಫಾರ್ಮ್ ಕಳ್ಕೊಂಡವ್ರೆ. ಅವ್ರು ಏನಾದ್ರು ಫಾರ್ಮಿಗೆ ಬಂದರೆ ಕ್ರೇಜಿ ಇರುತ್ತೆ ಮ್ಯಾಚ್ ಮಾತ್ರ. ಒಬ್ವಿಯಸ್ಲಿ RCBಗೆ ಮೊಮೆಂಟಮ್ ಇದೆ. ಸೊ ನಮ್ಮವರೇ ಗೆಲ್ತಾರೆ, ನಮ್ಗೆ ಒಬ್ವಿಯಸ್ಲಿ RCB ಫ್ಯಾನು, ನಮ್ಮವರೇ ಗೆಲ್ತಾರೆ ಅಂತ ಎಲ್ಲ ಹೋಪ್ಸ್ ಅಂತೂ ಇದೆ. ಸೊ RRನ ಅಂದರೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಬಾರ್ದು, ಸ್ವಲ್ಪ ನೀಟಾಗಿ ಗೆಲ್ಲಬೇಕು ಅವ್ರ ಮೇಲೆ. ಅದಾದಮೇಲೆ ಕ್ವಾಲಿಫೈಟು, ಅದಾದಮೇಲೆ ಫೈನಲ್, ಅದೆಲ್ಲ ಮುಂದೆ ನೋಡ್ಕೊಳ್ಳೋಣ. ಬಟ್ ಇವತ್ತಿನ ಮ್ಯಾಚಿಗೆ ಬರೋದಾದರೆ ಗುರು, KKR ಆ್ಯಂಡ್ SRH. KKR ವರ್ಸಸ್ SRH ಮಾತ್ರ ಅಲ್ಟಿಮೇಟ್ ಮ್ಯಾಚ್ ಇರೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಂದರೆ ಅಲ್ಟಿಮೇಟ್ ಮ್ಯಾಚ್ ಆಗುತ್ತೆ ಇವತ್ತು ಫಿಕ್ಸು. ಯಾಕಂದರೆ ಗುರು KKR ಒಂದು ಕಡೆ ಸ್ಟ್ರಾಂಗ್ ಟೀಮು, ಎಲ್ಲ ಬೇಸ್ ಕವರ್ ಆಗಿದೆ. ಈ ಕಡೆ ನೋಡಿ ಒಡಿ ಬಡಿ ಆಟ. ಪ್ಯಾಟ್ ಕಮಿನ್ಸ್ ಲೀಡ್ ಮಾಡ್ತಿರೋ ಟೀಮು. ಸೊ ಪ್ಯಾಟ್ ಕಮಿನ್ಸ್ ಆಬ್ವಿಯಸ್ಲಿ ಗೊತ್ತಲ್ಲ, ಆಸ್ಟ್ರೇಲಿಯಾ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲರ ತಲೆಯಲ್ಲೂ ಅದೇ ಮೈಂಡ್ ಸೆಟ್ ತುಂಬೋರೆ ಅಂತ ಅನಿಸುತ್ತೆ. ಸೊ ಅವ್ರು ಕ್ರೇಜಿಯಾಗಿ ಆಡ್ತವ್ರೆ ಗುರು SRH ಅವರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಒಂದು ಮೂರು ತಿಂಗ್ ಏನಪ್ಪ ಅಂದರೆ ಅವ್ರಿಗೆ ಇಬ್ಬರಿಗೂ ಒಂದು ಮೂರು ಚಾನ್ಸ್ ಸಿಗುತ್ತೆ ಏನಾದರೂ ಸೋತ್ರೆ. ಸೊ ಅದು ಒಂಥರ ಅಡ್ವಾಂಟೇಜ್ ಗುರು. ಅಡ್ವಾಂಟೇಜ್ ಯಾರಿಗೆ ಅಂದರೆ SRH ಅಂತ ಹೇಳ್ತೀನಿ. ಯಾಕಂದರೆ ಅವರು ಹೆಂಗಂದರೆ ಹೊಡೆದ್ರೆ ರಪ ಅಂತ ಹೊಡಿಯೋರು, ಇಲ್ಲ ಅಂದರೆ ಔಟ್ ಆಗ್ತಾರೆ. ಸೊ ಆ ಥರ ಟೀಮು ಅವ್ರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ಸಿಕ್ಕಂಗೆ ಆಗುತ್ತೆ. ಈ ಕಡೆ KKR ಬೇಸೆಲ್ಲ ಕ್ಲಿಯರ್ ಆಗಿದೆ, ಅವ್ರದ್ದು ಎಲ್ಲ ಕವರ್ ಆಗಿದೆ. ಸೊ ಅವರು ಆಬ್ವಿಯಸ್ಲಿ ಅವ್ರಿಗೂ ಒಂದು ಚಾನ್ಸ್ ಸಿಕ್ಕಂಗೆ. ಬಟ್ ಯಾಕೋ ನನಗನ್ಸೋ ಪ್ರಕಾರ ಏನು SRH ಅವರು ಎಲ್ಲ ಹೊಡೆಯೋ ಚಾನ್ಸಸ್ ಇದೆ. ಬಟ್ KKR ಅವ್ರನ್ನಂತೂ ತಳ್ಳಿ ಹಾಕಂಗಿಲ್ಲ ಗುರು. ಸೊ ಎರಡೂ ಟೀಮು ಜಿದ್ದಿಯಿಂದ ಹೋರಾಟ ಮಾಡ್ತಾರೆ. ಅಹಮದಾಬಾದಲ್ಲಿದೆ ಗುರು ಮ್ಯಾಚು. ಸೊ ಟೀಮ್ ಪ್ರಿವ್ಯೂ ನೋಡೋದಾದರೆ ಗುರು, KKR ಆ್ಯಂಡ್ SRH ಅವ್ರದ್ದು ಏನಂದರೆ, KKR ಕಡೆ ಫಿಲಿಪ್ ಸಾಲ್ಟ್ ಇಲ್ಲ, ನ್ಯಾಷನಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಸೊ ಅವ್ರ ಜಾಗದಲ್ಲಿ ರೆಹಮಾನುಲ್ಲಾ ಗುರ್ಬಾಜ್ನ ಆಡಿಸ್ತವ್ರೆ. ಏನಾಯಿತು ಅಂದರೆ RR ಮ್ಯಾಚ್ ಜೊತೆ ಅವ್ರದ್ದು ವಾಶ್ಔಟ್ ಆಗಿರೋದ್ರಿಂದ, ಅಂದರೆ ಮಳೆ ಬಂದು ರದ್ದಾಗಿರೋದ್ರಿಂದ ರೆಹಮಾನುಲ್ಲಾ ಗುರ್ಬಾಜ್ಗೆ ಬ್ಯಾಟಿಂಗೇ ಸಿಕ್ಕಿಲ್ಲ. ಸೊ ಏನಾಗುತ್ತೆ ಅಂದರೆ ಒಂಥರ ಓಪನಿಂಗ್ ಕಾಂಬಿನೇಷನ್ ಚೇಂಜ್ ಆಯಿತು. ಸೊ ಓಪನಿಂಗ್ ಕಾಂಬಿನೇಷನಲ್ಲಿ ರೆಹಮಾನುಲ್ಲಾ ಗುರ್ಬಾಜ್ ಹೆಂಗೆ ಆಡ್ತಾರೆ, ಸೊ ಅದ್ರ ಮೇಲೆ ಸ್ವಲ್ಪ ತುಂಬ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಓಪನಿಂಗ್ಗೆ ಸಕ್ಕದಾಗಿ ಆಡ್ತಿದ್ರು ಗುರು ಫಿಲಿಪ್ ಸಾಲ್ಟ್ ಎಲ್ಲ. ಸೊ ಫಿಲಿಪ್ ಸಾಲ್ಟ್ ಆ್ಯಂಡ್ ನರೇಂದ್ರ ಅವ್ರದ್ದೆಲ್ಲ ಕ್ರೇಜ್ ಆಗಿತ್ತು ಇಬ್ಬರದು. ರೆಹಮಾನುಲ್ಲಾ ಗುರ್ಬಾಜು ಹೆಂಗೆ ಆಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಮೈನಸ್ ಪಾಯಿಂಟ್ ಆಗ್ಬೋದು KKRಗೆ. ಬಟ್ ಗುರು ಅಷ್ಟೆಲ್ಲ ಇದ್ರೂ ಮಿಡಲ್ ಆರ್ಡರ್ ಮಾತ್ರ KKRದು ಕ್ರೇಜಿ. ವೆಂಕಟೇಶ್ ಅಯ್ಯರ್ ಆಯಿತು, ನಿತೀಶ್ ರಾಣಾ, ಇವರು ರಘುವಂಶಿ ಜಾಗದಲ್ಲಿ ನಿತೀಶ್ ರಾಣಾ ತಂದುಬಿಟ್ಟವ್ರೆ. ಅವ್ರು ಕ್ರೇಜ್ ಆಗತ್ತೆ. ನಿತೀಶ್ ರಾಣಾ ಆಯಿತು, ವೆಂಕಟೇಶ್ ಅಯ್ಯರ್ ಆಯಿತು, ಶ್ರೇಯಸ್ ಅಯ್ಯರ್ ಆಯಿತು, ರಮನ್ದೀಪು, ಆ್ಯಂಡ್ರೆ ರಸೆಲ್ಲು, ರಿಂಕು ಸಿಂಗು, ಅಬ್ಬಬ್ಬ ಇವ್ದು ದಂಡಯಾತ್ರೆ ಬರ್ತಾರಲ್ಲ ಆ ಥರ ಒಂದು ಯುದ್ಧ ಸೈನ್ಯನೇ ತೊಗೊಂಬಂದವ್ರೆ ಗುರು. GG ಒಂದು ಅಂಡರಲ್ಲಿ KKR ಮಾತ್ರ ಪಳಪಳ ಅಂತ ಹೊಳಿತಾ ಇದೆ, ಆ ಥರ ಆಡಿದ್ದಾರೆ. ಏನಂತೀರಾ? ಈ ಕಡೆ SRHಗೆ ಬಂದರೆ ಅವ್ರ ಕಡೆ ಹೇಳ್ತೀನಿ, ಸ್ಪಿನ್ನು ಒಂಥರ ಹೆಂಗಂದರೆ ಸ್ಪಿನ್ನರ್ಸ್ ಇಲ್ಲ, ಅಷ್ಟೊಂದು ಕ್ರೇಜಿ ಹಾಕೋ ಸ್ಪಿನ್ನರ್ಸ್ ಇಲ್ಲ. ಸೊ ಅದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗ್ಬೋದು. ಆ ಮೈನಸ್ ಪಾಯಿಂಟನ್ನು ಇವ್ರು ಪ್ಲಸ್ ಪಾಯಿಂಟ್ ಎಲ್ಲಿ ಮಾಡ್ಕೋತವ್ರೆ ಅಂದರೆ, ಬ್ಯಾಟಿಂಗಲ್ಲೇ ಹೊಡಿತವ್ರಲ್ಲ ಗುರು, ಒಂದು 50+ ಎಕ್ಸ್ಟ್ರಾನೇ ಹೊಡಿತವ್ರೆ ಅವರು. ಸೊ 210 ಇರೋ ಜಾಗದಲ್ಲಿ 250 ಹೊಡಿತಾರೆ, 250 ಇರೋ ಜಾಗದಲ್ಲಿ 300 ಹೊಡಿತಾರೆ. ಆ ಥರ ಬ್ಯಾಟಿಂಗಪ್ಪ ಇವ್ರದ್ದು. ಸೊ ಅಭಿಷೇಕ್ ಶರ್ಮಾ ಮಾತ್ರ ಅಲ್ಟಿಮೇಟ್ ಆಗಿ ಆಡ್ತವ್ರೆ. ಟ್ರೇವಿಸ್ ಹೆಡ್ ಅವರು ಗೊತ್ತಲ್ಲ ಬೆಂಕಿ ಆಟ. ಅದಾದಮೇಲೆ ಇವಾಗ ರಾಹುಲ್ ತ್ರಿಪಾಠಿ ಮಾತ್ರ ಅವರು ಸಕ್ಕದಾಗಿ ಬಂದವ್ರೆ, ಅವರು ಚೆನ್ನಾಗಿ ಆಡ್ತವ್ರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋ ಕ್ಲಾಸಿನು ನಿತೀಶ್ ರೆಡ್ಡಿ ಫಾರ್ಮಲ್ಲವ್ರೆ. ಶಾಬಾಜು ಓಕೆ ಆಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಅಬ್ದುಲ್ ಸಮದ್ ಅವರು ಸಕ್ಕದಾಗಿ ಆಡ್ತಾರೆ. ಸೊ ಓವರಾಲ್ ಆಗಿ ಅವ್ರ ಕಡೆನೂ ಟೀಮ್ ಸ್ಟ್ರಾಂಗ್ ಆಗಿದೆ. ಅಂದರೆ ಲೈಕ್ ಒಂದು 7-8 ಜನ ಇದ್ದಾರಲ್ಲ ಬ್ಯಾಟ್ಸ್ಮೆನು, ಅವರು ಕ್ರೇಜಿಯಾಗಿ ಆಡ್ತಾರೆ ಗುರು. ಬಾಲಿಂಗ್ ನೋಡೋದಾದರೆ ಭುವಿ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಫಾರ್ಮ್ ಇದೆ ಅವ್ರದ್ದು. ಬಟ್ ನಟರಾಜನ್ ಅಲ್ಟಿಮೇಟ್ ಬಾಲಿಂಗ್ ಮಾಡ್ತವ್ರೆ. ನಿತೀಶ್ ರೆಡ್ಡಿ ಆವಾಗವಾಗ ಬಾಲಿಂಗ್ ಕೊಡ್ತವ್ರೆ. ಪ್ಯಾಟ್ ಕಮಿನ್ಸು ಆಬ್ವಿಯಸ್ಲಿ ಅವರು ಸಕ್ಕದಾಗಿ ಆಗ್ತಿದ್ದಾರೆ. ಸೊ ಅಂದರೆ ಸ್ಪಿನ್ನರ್ಸ್ ನೋಡೋದಾದರೆ ಗುರು, ಶ್ರೀಲಂಕನ್ ಸ್ಪಿನ್ನರ್ ಇದ್ದಾರೆ. ಅವರು ಏನು
ಈ ಮಯಾಂಕ್ ಮಾರ್ಕಂಡೆ ಥರನೇ ಆಗ್ತಾರಪ್ಪ, ಏನು ಒಂದೊಂದು ಏನು ಕ್ರೇಜಿ ಡಿಫ್ರೆನ್ಸ್ ಅಂತೂ ಏನು ಮಾಡಿಲ್ಲ. ಬಟ್ ಅವ್ರು ಬಿಟ್ಟರೆ ಶಾಬಾಜು ಅಣ್ಣನೂ ಓಕೆ ಆಗ್ತಾರಪ್ಪ. ಸೊ ಅದೇ ಸ್ಪಿನ್ನರ್ಸ್ದೇ ಒಂದು ಕೊರತೆ ಇದೆ ಇವ್ರ ಕಡೆ, SRH ಕಡೆ. ಸೊ ಅದು ನೋಡ್ಬೇಕು ಹೆಂಗೆ ಇವರು ಬ್ಯಾಟಿಂಗಲ್ಲೇ ಸ್ವಲ್ಪ ಜಾಸ್ತಿ ಕುಷನ್ ಕೊಡ್ತಾರೆ, ಜಾಸ್ತಿ ರನ್ಸ್ ಹೊಡೆದ್ಬಿಟ್ಟು ಬೌಲರ್ಸ್ಗೆ ಹೆಲ್ಪ್ ಮಾಡ್ಬೋದು. ಸೊ ಕ್ರೇಜಿ ಆಗಿರುತ್ತೆ ಗುರು ಮ್ಯಾಚ್ ಮಾತ್ರ. ಕ್ವಾಲಿಫೈಯರ್ 1 ಹೆಂಗಿರಲ್ಲ, ಗೆದ್ದವರು ಸೀದಾ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಡ್ತಾರೆ. ಸೊ ಒಂದು ಅಲ್ಟಿಮೇಟ್ ಮ್ಯಾಚ್ ನೋಡೋಕ್ಕಂತೂ ಸಿಗುತ್ತೆ. ಸೊ ವೆಡ್ನೆಸ್ಡೇ ನಮ್ಮ RCB RR ಇದೆ. ಸೊ ಅದರಲ್ಲಿ RCB ಮೇಲೆ ನೋಟಕ್ಕೆ RCB ಮಾತ್ರ ದುಪ್ಪಟ್ಟು ಸ್ಟ್ರಾಂಗ್ ಕಾಣ್ತಾ ಇದೆ ಗುರು. ಯಾಕಂದರೆ ಮೊಮೆಂಟಮ್ ನಮ್ಮ ಕಡೆ ಇದೆ. RRಲ್ಲಿ 6 ಗೆದ್ದಿದ್ದೀವಿ, ಅದಂತೂ ಅಲ್ಟಿಮೇಟ್ 6 ಮ್ಯಾಚಸ್ ಗೆದ್ದಿದ್ದೀವಿ. ಸೊ ಮೊಮೆಂಟಮ್ ನಮ್ಮ ಕಡೆ ಇದೆ. ಈ ಕಡೆ RR ನೋಡಿದ್ರೆ 4 ಮ್ಯಾಚಲ್ಲಿ 4 ಸೋತವ್ರೆ. ಅಂದರೆ ಪ್ರೀವಿಯಸ್ 4 ಮ್ಯಾಚ್ 4 ಸೋತವ್ರೆ. ಒಂದು ಪಂದ್ಯ ರದ್ದಾಯಿತು ಇಲ್ಲಿ KKR ಜೊತೆ. ಸೊ ಅದು ಒಂಥರ ಅವ್ರಿಗೆ ಡಿಸಪಾಯಿಂಟ್ಮೆಂಟೇ. ಇಲ್ಲ ಅಂತಿದ್ರೆ ಅವರು ಅದನ್ನು ಗೆದ್ಬಿಟ್ಟು ಟಾಪ್ 2 ಹೋಗ್ಬೋದಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. 4 ಟೀಮ್ಗಳು ಕಂಪೇರ್ ಮಾಡಿದ್ರೆ ಗುರು, ನಾನು ಯಾರು ಸ್ಟ್ರಾಂಗ್ ಅಂತ ಹೇಳ್ತಿದ್ದೀನಿ ಅಂದರೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ RR ಬಿಟ್ಟರೆ 3 ಟೀಮು ಸ್ಟ್ರಾಂಗ್ ಕಾಣಿಸ್ತಿದೆ. ಬಟ್ RRನ ಲೈಟಾಗಿ ತೊಗೋಬಾರ್ದು ಗುರು. ನನಗೆ ಏನೋ ಗೊತ್ತಿಲ್ಲ, ಒಂಥರ ಭಯನೂ ಇದೆ. ಸೊ ಎಲಿಮಿನೇಟ್ರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಈ 4 ಟೀಮ್ನ ಕಂಪೇರ್ ಮಾಡಿದ್ರೆ ಗುರು ಮೊಮೆಂಟಮ್ ಇರೋದು ನಮ್ಮ ಕಡೆ. ಸೊ RCBನೇ ಸ್ಟ್ರಾಂಗ್ ಅಂತ ನಾನು ಹೇಳ್ತೀನಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಸೊ ನಿಮಗೆ ಯಾವ ಟೀಮು ಸ್ಟ್ರಾಂಗ್ ಇದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಒಪಿನಿಯನು ನಮ್ಗೆ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚು KKR ವರ್ಸಸ್ SRH ಯಾರು ಗೆಲ್ಬೋದು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.